ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಈ ಒಂದು ವಿಡಿಯೋ ಒಳಗೆ ಏನು ನೋಡೋಣ ಅಂದ್ರೆ ದ ಕಾನ್ಸೆಪ್ಟ್ ಆಫ್ ವರ್ಬ್ಸ್ಗಳಲ್ಲಿ ಕಾನ್ಸೆಪ್ಟ್ ಆಫ್ V1 to V5. ಕಾನ್ಸೆಪ್ಟ್ ಆಫ್ V1 to V5. V1 ಅಂದರೆ ಏನು? ಹೌದಾ, V1 ಅಂದರೆ ಏನಂದ್ರೆ ವಿ ಅಂದರೆ ಏನಿಲ್ಲ, ಇಲ್ಲಿ ವಿ ಅಂತಕ್ಕಂಥದ್ದು ಏನು ಇಂಡಿಕೇಟ್ ಮಾಡ್ತದೆ? ವರ್ಬನ್ನು ಇಂಡಿಕೇಟ್ ಮಾಡ್ತದೆ. ವಿ ಅಂದರೆ ಏನ್ರಿ? ವರ್ಬನ್ನು ಇಂಡಿಕೇಟ್ ಮಾಡ್ತದೆ. ಎಸ್, V1 ಅಂದ್ರೆ ಏನು? ವರ್ಬ್ ಒನ್ ಅಂತ ಹೇಳಿ. ಏನಿದೆ? ವರ್ಬ್ ಒನ್ ಅಂದ್ರೆ ಏನ್ರಿ? ಬೇಸ್ ಫಾರ್ಮ್. ಏನ್ರಿದು? ಬೇಸ್ ಫಾರ್ಮ್. ಯಾವ ಥರ ಬೇಸ್ ಫಾರ್ಮ್ ಆಗ್ತದ? ಹೌದಾ. ನೆಕ್ಸ್ಟ್ V2 ಅಂದರೆ ಏನು? V3 ಅಂದರೆ ಏನು? V4 ಅಂದರೆ ಏನು? V5 ಅಂದರೆ ಏನು ಅಂತಕ್ಕಂಥದ್ದು ನೋಡ್ಬೇಕು. ಹೌದಾ. ಇಲ್ಲಿರ್ತಕ್ಕಂತಹ ಇವೆಲ್ಲ ಯಾಕೆ ಬೇಕಂದ್ರೆ ನೀವು ಟೆನ್ಸ್ ಒಳಗೆ ಏನು ಸಾಲ್ವ್ ಮಾಡತ್ತೀರಿ, ಎದಕ್ಕೆ ಸಾಲ್ವ್ ಮಾಡತ್ತೀರಿ, ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದಾಗ ಏನು ಬಳಸ್ತೀರಿ ಅನ್ನೋದು ಗೊತ್ತಿರಬೇಕು. ಹೌದಾ. ಹಿಂಗಂದ್ರೆ ಏನು? ವರ್ಬ್ ಟು ಅಂತ. ವರ್ಬ್ ಟು. ವರ್ಬ್ ಟು ಅಂದ್ರೆ ಏನು? ವರ್ಬ್ ಟು ಅಂದ್ರೆ ಇಲ್ಲಿರ್ತಕ್ಕಂಥ ಬೇಸ್ ಫಾರ್ಮ್ ಅದ ಏನ? ಸಿಂಪಲ್ ಪಾಸ್ಟ್. ಅಂದ್ರೆ ಬೇಸ್ ಫಾರ್ಮ್ ಅದ ಸಿಂಪಲ್ ಪಾಸ್ಟ್ ಏನಂತ ಕರಿತೀವಿ ನಾವು? V2 ಅಂತ ಕರಿತೀವಿ. ಇವು ಇರ್ತಕ್ಕಂಥ ಹೆಸರುಗಳಿವು. ಇದಕ್ಕೆ ಇರ್ತಕ್ಕಂಥ ಹೆಸರು ಸಿಂಪಲ್ ಫಾಸ್ಟ್. ಹೌದಾ. ನೆಕ್ಸ್ಟ್ ಏನಾಗ್ತದೆ? V3 ಅಂದ್ರೆ ಏನು? ವರ್ಬ್ 3. V3 ಅಂದ್ರೆ ಏನು? ವರ್ಬ್ 3. ವರ್ಬದ 3 ವರ್ಬ್ ಅಂತ ಹೇಳ್ತೀವಿ. V3 ಅಂತ ಹೇಳಿದಾಗ ಇದೇನಾಗ್ತದೆ ಅಂದ್ರೆ ಇಲ್ಲಿರ್ತಕ್ಕಂಥ ಪಾಸ್ಟ್ ಐತಿ. ಓಕೆ, ಪಾಸ್ಟ್ ಸಿಂಪಲ್ ಪಾಸ್ಟ್ ಇದೇನಾಗ್ತದೆ? ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಪಾಸ್ಟ್ ಪಾರ್ಟಿಸಿಪಲ್ ಯಾಕಂದ್ರೆ ಎಲ್ಲೆಲ್ಲಿ ಬಳಸ್ತೇವ? ಹೌದಾ. ಪರ್ಫೆಕ್ಟ್ ಟೆನ್ಸ್ ಒಳಗೆ ಏನು ಬಳಸ್ತೇವೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಏನು ಬಳಸ್ತೇವೆ ಅನ್ನೋದನ್ನ ಹೀಗೆ ಗೊತ್ತಾಗ್ತದೆ. ನಿಮ್ಗೆ ಆಟೋಮೆಟಿಕ್ ಅವು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. V1 ಅಂದ್ರೆ ಏನು, V2 ಅಂದ್ರೆ ಏನು, V3 ಅಂದ್ರೆ ಏನು, ಕಾನ್ಸೆಪ್ಟ್ಗಳು ಏನು ಮಾಡ್ಬೇಕಾ ಗೊತ್ತಿರಬೇಕು. ಅದೇ ರೀತಿಯಾಗಿ V4 ಅಂದ್ರೆ ಏನ್ರಿ ಸರ್? V4 ಅಂದ್ರೆ ಏನು? ವರ್ಬ್ 4. ಏನ್ರಿ? ವರ್ಬ್ 4. V4 ಅಂದ್ರೆ ಏನಂದ್ರೆ ಇಲ್ಲಿ ಯಾವಾಗಿರ್ಲು ಇಲ್ಲಿ ಬೇಸ್ ವರ್ಬ್ ಏನಿತ್ತಲ್ಲ, ಈ ಬೇಸ್ ವರ್ಬ್ ಏನಿತ್ತಲ್ಲ ಇದು ವರ್ಬ್ ಪ್ಲಸ್ ING ಅನ್ನೋದು. ಬೇಸ್ ವರ್ಬ್ ಪ್ಲಸ್ ING ಕೂಡಿದಾಗ ಏನಾಕೈತಿ? V4 ಆಕೈತಿ. ಬೇಸ್ ವರ್ಬ್ ಪ್ಲಸ್ ING ಕೂಡಿದಾಗ ಏನಾಕೈತಿ? V4 ಆಕೈತಿ. ಹಂಗಂದ್ರೆ ಸರ್ ಇದಕ್ಕೆ ಏನಂತ ಹೆಸರು ಕರಿಬೋದು ನಾವು? ಇದಕ್ಕೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅನ್ಬೋದು ನೋಡ್ರಿ. ಇದಕ್ಕೆ ಏನಂತ ಕರಿಬೋದ್ರಿ? ಪ್ರೆಸೆಂಟ್ ಪಾರ್ಟಿಸಿಪಲ್. ಸರ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದ್ರೆ ಏನು? ವರ್ಬ್ ಪ್ಲಸ್ ING. ಯಾವ ವರ್ಬ? ಮೇನ್ ವರ್ಬ್ ಪ್ಲಸ್ ING ಗೆ ಏನಂತ ಕರಿತೀವಿ ನಾವು? V4 ಪ್ರೆಸೆಂಟ್ ಪಾರ್ಟಿಸಿಪಲ್. ಸರ್ V5 ಅಂದ್ರೆ ಏನ್ರಿ? ಹಂಗಿದ್ರೆ V5 ಅಂದ್ರೆ ಇದ ಸಿಂಪಲ್ ಪಾಸ್ಟ್ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವೇರ್ ಸಿಂಗ್ಯುಲರ್ ಥರ್ಡ್ ಪರ್ಸನ್. ಏನಂತ ಕರಿತೀವ್ರಿ? ಸಿಂಗ್ಯುಲರ್ ಥರ್ಡ್ ಪರ್ಸನ್. ಹಿ, ಶಿ, ಇಟ್ ಅಂತಕ್ಕಂಥ ಏನು ಥರ್ಡ್ ಪರ್ಸನ್ ಬರ್ತಾವಲ್ಲ ಅಲ್ಲಿ ಬಳಸ್ತಕ್ಕಂಥ ವರ್ಬ್ ಇದೆ. ಸರ್ ಹಂಗಿದ ಒಂದೊಂದು ಎಕ್ಸಾಂಪಲ್ ಸಮೇತ ಮಾಡೇ ಬಿಡ್ರಲ್ಲ ಸರ್ ಅಂತ ಅನ್ಬೇಕು. ಹೌದಾ. ಎಕ್ಸಾಂಪಲ್ ಇದ್ರಲ್ಲೇ ಮಾಡಿಬಿಡೋಣ. ಒಂದೊಂದು ಎಕ್ಸಾಂಪಲ್ ಮಾಡಿಬಿಡೋಣ್ರಿ. ಓಕೆ, ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಒಂದು ಬೇಸ್ ವರ್ಬನ್ನ ಏನು ತಗೋತೀನ? ಗೋ ಅಂತ ತಗೋತೀನಿ. ಬೇಸ್ ವರ್ಬ್ ಗೋ. ಈ ಗೋ ಅಂತಕ್ಕಂಥದ್ದು V2 ಬಂದಾಗ ಏನಾಗ್ತದೆ? ವೆಂಟ್ ಅಂತ ಆಗ್ತದೆ. ಹೌದಾ. ಇದು ಹೊಳ್ಳಿ V3 ಬಂದಾಗ ಏನಾಗ್ತದೆ? ಅಂದ್ರೆ ಗಾನ್ ಅಂತ ಆಗ್ತದೆ. ಗೋ, ವೆಂಟ್, ಗಾನ್. ಇಲ್ಲೇನ? ಗೋ ಪ್ಲಸ್ ING ಏನಾದ್ರಿಂದ ಗೋಯಿಂಗ್ ಅಂತಕ್ಕಂಥದ್ದು. ಹೌದಾ. ಇಲ್ಲಿ ಏನು ಮಾಡ್ತೇವೆ ಅಂದ್ರೆ V5 ಒಳಗೆ ಏನು ಮಾಡ್ತೇವೆ ಅಂದ್ರೆ ಇದು ಮಾಡಲ್ ವರ್ಬ್ ಏನಿರ್ತಲ್ಲ, ಬೇಸ್ ವರ್ಬ್ ಪ್ಲಸ್ ಎಸ್ ಅಥವಾ ES ಗಳನ್ನ ಬಳಸ್ತೇವೆ. ಇಲ್ಲಿ ಏನೈತಿ? ಗೋ ಇರೋದ್ರಿಂದ ಏನು ಬಳಸ್ತೇವ? ES ಬಳಸಬೇಕು. ಓ ಇದ್ದಾಗ ಏನು ಬಳಸ್ತೇವ? ES ಬಳಸಿದಾಗ ಪ್ಲೂರಲ್ ಆಗ್ತದೆ. ಹೌದಾ. ಗೋಸ್ ಅಂತಕ್ಕಂಥ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಹೇಳ್ರಿ ಸರ್. ಹೌದ್ರಿ, ರೈಟ್ ಅಂತಕ್ಕಂಥ ಒಂದು ಎಕ್ಸಾಂಪಲ್. ಏನ್ರಿ? ರೈಟ್. WRITE, ರೈಟ್. ಅದು V2 ಬಂದಾಗ ಏನಾಗ್ತದ? ರೋಟ್. ಹೌದಾ. ರೋಟ್ ಹಾಕೈತಿ. ಆಮೇಲೆ ಏನಾಕೈತ್ರಿ? ರಿಟರ್ನ್ ಅಂತ. ಏನಾಕೈತ್ರಿ? ರಿಟರ್ನ್. ಆಮೇಲೆ ಏನಾಕೈತಿ ಸರ? ರೈಟಿಂಗ್ ಅಂತಕ್ಕಂಥ. ಏನಾಕೈತ್ರಿ? ರೈಟಿಂಗ್ ಅಂತಕ್ಕಂಥ. ಸರ್ ಆಮೇಲೆ ಇಲ್ಲಿ ಏನಾಕೈತಿ ಸರ್? ರೈಟ್ಸ್. WRITES, ರೈಟ್ಸ್ ಅಂತಕ್ಕಂಥದ್ದು ಆಕೈತಿ. V1, V2, V3, V4, V5 ಅಂತಕ್ಕಂಥವೇನ ನಿಮಗೆ ಗೊತ್ತಿರ್ಬೇಕು. ಅದೇ ರೀತಿಯಾಗಿ ನಿಮಗೆ ಇದು ಟಾಪಿಕ್ ಏನಾರ ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ ನಾವು 4 ವರ್ಡ್ ಕೊಡ್ತೀನಿ. ಯಾವ ವರ್ಡ್? ಬೇಸ್ ವರ್ಬ್ಗಳನ್ನ ಕೊಡ್ತೀನಿ ರೀ. ನೀವು ಅದ್ರದ್ದು ಏನು ಮಾಡಿರಿ? V1 ಮತ್ತು V2, V3, V4, V5ಗಳನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಒಂದನೇ ವರ್ಡ್ ಯಾವುದಂದ್ರೆ ರೀಡ್ ಅಂತಕ್ಕಂಥ ವರ್ಡ್.
ಹೌದಾ? ಎರಡನೇ ವರ್ಡ್ ಯಾವುದಂದ್ರೆ ಗಿವ್ ಅಂತಕ್ಕಂಥ ವರ್ಡ್. ಮೂರನೇ ವರ್ಡ್ ಯಾವುದಂದ್ರೆ ಲರ್ನ್ ಅಂತಕ್ಕಂಥ ವರ್ಡ್. ನಾಲ್ಕನೇ ವರ್ಡ್ ಯಾವುದಂದ್ರೆ ಬೈ ಅಂತಕ್ಕಂಥ ವರ್ಡ್. ಐದನೇ ವರ್ಡ್ ಯಾವುದಂದ್ರೆ ಬ್ರಿಂಗ್ ಅಂತಕ್ಕಂಥ ವರ್ಡ್. ಯಾವುದ್ರಿ? ಬ್ರಿಂಗ್ ಅಂತಕ್ಕಂಥ ವರ್ಡ್. ಈ ವರ್ಡ್ದು V1 V2 V3 V4 V5 ಏನಾಕತ್ತೆ ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಯಾರು ಮೊದಲು ಕಮೆಂಟ್ ಮಾಡ್ತೀರಿ, ಯಾರ ಕಮೆಂಟಿಗೆ ಹೆಚ್ಚಿಗೆ ಲೈಕ್ ಬರ್ತಾವ ನೋಡೋಣ. ಹೌದಾ? ಓಕೆ, ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತಂದ್ರೆ ಎಸ್ ಸರ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ ಅದನ್ನು ಹೇಳ್ರಿ. ಓಕೆ, ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ. ಈಗ ಹೊಸ ಒಂದು ಏನೋ ಒಂದು ಸ್ಟಾರ್ಟ್ ಮಾಡಿ ಹೋದ್ಮೇಲೆ ಕೆಲವೊಂದಿಷ್ಟು ಏನಾರ ಇರ್ತಾವ ಇಂಪ್ರೂವ್ಮೆಂಟ್. ಹಿಂಗೆ ಮಾಡಿರಿ ಸರ್, ಹಂಗೆ ಮಾಡಿರಿ ಸರ್. ಎಸ್, ಐ ವಿಲ್ ಗೋ ಫಾರ್ ದಟ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್.